ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಗಮನ ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಒಂದಷ್ಟು ಈ ಬಣ ರಾಜಕೀಯ ಅಸಮಾಧಾನಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಸಾಲು ಸಭೆಗಳನ್ನೇ ಮಾಡೋದು. ಆ ಸಭೆಯಲ್ಲಿ ಶಾಸಕರಿಂದ ಹಿಡ್ಕೊಂಡು ಸಂಸದರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರಂತೆ. ಹಾಗಾಗಿ ಇವತ್ತು ಇಡೀ ದಿನದ ಸಭೆಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಚರ್ಚೆ ಮಾಡ್ತಾ ಇರುವಂತಹ ವಿಚಾರಗಳು ಏನು, ಆ ಮೂಲಕ ಪಕ್ಷಕ್ಕೆ ಆಗುವಂತಹ ಲಾಭ ಏನು, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಜೆಪಿ ಭಿನ್ನರ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ ನಿತಿನ್ ನಬೀನ್? ಸದ್ಯ ಇರುವಂತಹ ಕುತೂಹಲ ಅದು. ರೆಬಲ್ಸ್ ಬಣ, BY ವಿಜೇಂದ್ರ ಅವರ ಬಣ, ತಟಸ್ಥ ಬಣಕ್ಕೆ ಕೊಡ್ತಾರಾ ಮತ್ತು ಬಿಜೆಪಿ ಕೋರ್ ಕಮಿಟಿಯನ್ನ ಬದಲಾಯಿಸ್ಬಿಡ್ತಾರಾ ರಾಷ್ಟ್ರೀಯ ಅಧ್ಯಕ್ಷರು? ರಾಜ್ಯ ಬಿಜೆಪಿಗರಿಗೆ ನಿತಿನ್ ನಬೀನ್ ಇವತ್ತು ಮತ್ತು ನಾಳೆ ಸರಣಿ ಸಭೆಗಳನ್ನ ಮಾಡೋ ಮೂಲಕ ಪಾಠ ಮಾಡ್ತಾರಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ನಿತಿನ್ ನ್ಯಾಯ ಸೂತ್ರದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಮತ್ತು ನಾಳೆ ಆಗುವ ಸಭೆಯಲ್ಲಿ ಆಗುವ ಚರ್ಚೆಗಳೇನು, ಯಾವ ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ ಸಂದೇಶವನ್ನ ಕೊಡಬಹುದು ನಿತಿನ್ ನಬೀನ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಆ ಕುರಿತ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಆಗಮನ ಆಗಿದೆ. ನಿನ್ನೆ ರಾತ್ರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ನಿತಿನ್ ನಬೀನ್. ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರಂತೆ ರಾಜ್ಯ ಬಿಜೆಪಿ ನಾಯಕರು. ಇವತ್ತು ಮತ್ತು ನಾಳೆ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆಗಳಾಗುತ್ತೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮನೆಯಲ್ಲಿ ನಬೀನ್ ಅವರ ಬ್ರೇಕ್ಫಾಸ್ಟ್ ಆಯೋಜನೆಯಾಗಿದ್ದು ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ ತನಕ ಬಿಜೆಪಿ ಕಚೇರಿಯಲ್ಲಿ ಸಭೆ ಇರುತ್ತೆ. ಶಾಸಕರು, ಪರಿಷತ್ ಸದಸ್ಯರು, ಸಂಸದರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಧ್ಯಾಹ್ನ 2 ರಿಂದ 3 ಗಂಟೆ ತನಕ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಲಿದ್ದು ರಾತ್ರಿ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಲಿದ್ದಾರಂತೆ ನಿತಿನ್ ನಬೀನ್. ನಾಳೆ ಸಂಘ ಪರಿವಾರದ ಕಚೇರಿಗೆ ಭೇಟಿ ನೀಡಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಈಗಿನಿಂದಲೇ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಡ ರಾಜಕೀಯಕ್ಕೆ ಬ್ರೇಕ್ ಹಾಕಿ ಪಕ್ಷ ಸಂಘಟನೆ ಚುರುಕುಗೊಳಿಸಬೇಕು ಅಂತ ಸಿದ್ಧತೆಗಳಾಗಿದ್ದು ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಆಗಮನ ಆಗಿರೋದ್ರಿಂದ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗೋದು ಪಕ್ಕಾ. ಈಗ BS ಯಡಿಯೂರಪ್ಪನವರ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಆಯೋಜನೆ ಅಂದ್ರೆ BS ಯಡಿಯೂರಪ್ಪನವರಿಗೆ ರಾಜ್ಯ ಬಿಜೆಪಿಯ ನಾಡಿ ಮಿಡಿತ ಗೊತ್ತು. ಹಂಗಾಗಿ ಅವರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಆಸ್ ಇಟ್ ಈಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರಾ. ಈಗ ಬ್ರೇಕ್ಫಾಸ್ಟ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಆಬ್ವಿಯಸ್ಲಿ ಚರ್ಚೆ ಆಗೇ ಆಗುತ್ತೆ. ಆ ಸಂದೇಶಗಳನ್ನ ಹೊತ್ತು ಇವತ್ತು ನಡೆಯುವಂತಹ ಸಭೆಗಳಲ್ಲಿ ಶಾಸಕರಿಗೆ, ಸಂಸದರಿಗೆ ಮತ್ತು ಪದಾಧಿಕಾರಿಗಳಿಗೆ ಅದನ್ನ ರವಾನೆ ಮಾಡ್ತಾರಾ. ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ರಾಜಕೀಯದಿಂದ ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ಗಳ ಬಗ್ಗೆ ಈಗ ಬಿಜೆಪಿ ನಾಯಕರು ಆಕ್ಟಿವ್ ಆಗಿಲ್ಲ. ರಾಜ್ಯದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಬಹುದಿತ್ತು. ಸರ್ಕಾರವನ್ನ ಕಟ್ಟಿ ಹಾಕೋ ಪ್ರಯತ್ನಗಳು, ಹೋರಾಟದಲ್ಲಿ ಭಿನ್ನಾಭಿಪ್ರಾಯಗಳು, ಪ್ರತ್ಯೇಕ ಹೋರಾಟಗಳು, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಪದೇ ಬೆಳಗ್ಗೆ ಆದ್ರೆ ಬಿಜೆಪಿಯಲ್ಲಿ ಈ ಒಳ ಜಗಳಗಳ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕಾರ್ಯಕರ್ತರು ಮನವಿ ಮಾಡ್ಕೊಳ್ತಿದ್ದಾರಂತೆ, ಹೋದಲ್ಲಿ ಬಂದಲ್ಲಿ ದಯವಿಟ್ಟು ಎಲ್ಲಾ ಬಿಟ್ಟುಬಿಡಿ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ನಾವು ಪ್ರಚಾರ ಮಾಡಕ್ಕಾಗಲ್ಲ, ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಕ್ಕಾಗಲ್ಲ. ಇನ್ಫ್ಯಾಕ್ಟ್ ಈಗ ಬೈ ಎಲೆಕ್ಷನ್ ನಲ್ಲೇ ಅದರ ರಿಸಲ್ಟ್ ಕಣ್ಮುಂದೆ ಕಾಣಿಸ್ತಾ ಇದೆ ಬಿಜೆಪಿ ನಾಯಕರ ಮುಂದೆ. ಹಂಗಾಗಿ ಇದೆಲ್ಲವನ್ನ ಕೂಡ ಸರಿ ಮಾಡುವಂತಹ ಜವಾಬ್ದಾರಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ. ಆದ್ರೆ ಎಷ್ಟು ಅಚ್ಚುಕಟ್ಟಾಗಿ ಸಭೆಯಲ್ಲಿ ಸಂಸದರು, ಶಾಸಕರು, ಪದಾಧಿಕಾರಿಗಳಿಗೆ ರವಾನೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಬಿಜೆಪಿ ಹೈಕಮಾಂಡ್ ಹೇಳದಾಗ್ಲೇ ಡೋಂಟ್ ಕೇರ್ ಅನ್ನಂತಹ ನಾಯಕರು ಈಗ ರಾಷ್ಟ್ರೀಯ ಅಧ್ಯಕ್ಷರ ಸಂದೇಶಕ್ಕೆ ಹೋಗ್ಬಿಡ್ತಾರಾ ಅಂತ. ಮತ್ತೆ ಪವರ್ ಸೆಂಟರ್ ಆಯ್ತಾ BS ಯಡಿಯೂರಪ್ಪನವರ ಮನೆ? 1.5 ವರ್ಷದ ಬಳಿಕ ಒಂದಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಪವರ್ ಸೆಂಟರ್ ಆಗೋದಕ್ಕೆ ಧವಳಗಿರಿ ನಿವಾಸ ಸಾಕ್ಷಿ ಆಗ್ತಾ ಇರೋದು. 1.5 ವರ್ಷದ ಬಳಿಕ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮನೆಯಲ್ಲಿ ಕಾರಣ ನಿತಿನ್ ನಬೀನ್ ಅವರ ಬ್ರೇಕ್ಫಾಸ್ಟ್ ಅವರ ಜೊತೆಯಲ್ಲಿ. ಹಂಗಾಗಿ ಅವರ ಆಗಮನದಿಂದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ BS ಯಡಿಯೂರಪ್ಪನವರ ಮನೆ. ಪವರ್ ಸೆಂಟರ್ ಇವತ್ತು ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ BS ಯಡಿಯೂರಪ್ಪನವರ ಮನೆ.
ಬಿಜೆಪಿ ಅಂದ್ರೆ BS ಯಡಿಯೂರಪ್ಪನವರು, BS ಯಡಿಯೂರಪ್ಪನವರಂದ್ರೇನೆ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇರೋದು. ಅವರನ್ನ ಕಡೆಗಣನೆ ಮಾಡಿದಾಗಿನಿಂದ ಆಗಿರುವಂತಹ ಸಮಸ್ಯೆಗಳು, ಹಂಗಾಗಿ ಅವರ ನೇತೃತ್ವದಲ್ಲೇ, ಅವರ ಮುಂದಾಳತ್ವದಲ್ಲೇ ಒಂದಷ್ಟು ಸಲಹೆ ಸೂಚನೆಗಳು ಇವತ್ತು ಪಕ್ಷದಲ್ಲಿರುವಂತಹ ಶಾಸಕರು, ಸಂಸದರಿಗೆ ರವಾನೆ ಆಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಂಗಾಗಿ BS ಯಡಿಯೂರಪ್ಪನವರ ಹೆಸರಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ಅತಿ ದೊಡ್ಡ ಯಶಸ್ವಿಯಾದ ಬಳಿಕ, ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆದ ಬಳಿಕ ಅವರ ಹೆಸರಿಟ್ಕೊಂಡೇ ಕೆಲವೊಂದಷ್ಟು ಕಡೆ ಅಭಿಯಾನಗಳು ಅಥವಾ ಅಭಿಮಾನೋತ್ಸವ ಮಾಡೋ ಮೂಲಕ ಪಕ್ಷಕ್ಕೆ ಒಂದಷ್ಟು ಬೂಸ್ಟರ್ ಡೋಸ್ ಕೊಡೋಣ, ಪಕ್ಷ ಸಂಘಟನೆಗಳ ಆಗ್ಲಿ ಅನ್ನೋ ಒತ್ತಡ ಕೂಡ ಇದೆಯಂತೆ. ಹಂಗಾಗಿ ಅವ್ರನ್ನ ಮುಂದಾಳತ್ವದಲ್ಲಿ ಇರಿಸ್ಕೊಂಡು ಯಾವ ರೀತಿ ಪಕ್ಷ ಸಂಘಟನೆ ಆಗಬೇಕು ಮತ್ತೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗುತ್ತೆ ಅವರ ನಿವಾಸದಲ್ಲಿ. ಹಂಗಾಗಿ ಸದ್ಯಕ್ಕಂತೂ ಕುತೂಹಲ ಇದೆ ಇವತ್ತು ಆಗುವ ಸಭೆಗಳ ಬಗ್ಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಬಿಜೆಪಿ ಪಾಳೆಯದಲ್ಲಿ ಯಾರು ಕೂಡ ಆಕ್ಟಿವ್ ಆಗಿಲ್ಲ, ಬರೀ ಬೆಳಗ್ಗೆ ಎದ್ರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಬಣ ರಾಜಕೀಯ ಅಸಮಾಧಾನಗಳು ಇದನ್ನೇ ಕೇಳ್ತಾ ಇದ್ವಿ. ಎನಿವೆ, 1.5 ವರ್ಷದ ಬಳಿಕ BS ಯಡಿಯೂರಪ್ಪನವರ ಮನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಈ ಭೇಟಿ ದೊಡ್ಡ ಮಟ್ಟದ ಕುತೂಹಲ ಇದೆ. ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಇವತ್ತು ಮತ್ತು ನಾಳೆ? ಶ್ರುತಿ, ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಮೊದಲ ಬಾರಿಗೆ ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಆಗಮಿಸಿರುವಂತದ್ದು. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಸಹ ಹಮ್ಮಿಕೊಂಡಿರುವಂತದ್ದು. ಮೊದಲು ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಎಲ್ಲಾ ನಾಯಕರ ಜೊತೆ ಸಭೆ ಆಗುತ್ತೆ, ನಂತರ ಕೋರ್ ಕಮಿಟಿ ಸಭೆ ಕೂಡ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಏನು ರಾಜ್ಯ ಬಿಜೆಪಿಯಲ್ಲಿದ್ದಂತಹ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ 2 ವರ್ಷಗಳಿಂದಲೂ ಸಹ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ, ಸಂಘಟನೆ ಸಹ ಕುಂಠಿತಗೊಂಡಿದೆ. ಸೊ ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರಿಂದಲೇ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಎಂಡ್ ಆಗುತ್ತೆ, ಅದಕ್ಕೊಂದು ಇವತ್ತು ಫುಲ್ ಸ್ಟಾಪ್ ಇಡ್ತಾರೆ ಅನ್ನುವಂತಹ ವಿಚಾರಗಳು ಸಹ ಸ್ವತಃ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಇವತ್ತು ಏನು ರಾಷ್ಟ್ರೀಯ ಅಧ್ಯಕ್ಷರು ಮೊದಲ ಬಾರಿ ಆಗಮಿಸ್ತಾ ಇದ್ದಾರೆ, ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಇವತ್ತು ಅವರಿಗೆ ಉಪಹಾರ ಔತಣಕೂಟ ಸಹ ಏರ್ಪಡಿಸಿರುವಂತದ್ದು. ಸೊ ಹೀಗಾಗಿ ದೋಸೆ ಆಗಿರ್ಬೋದು, ಉಪ್ಮಾ ಆಗಿರ್ಬೋದು, ಸಿಹಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಇಲ್ಲಿ ರೆಡಿ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಳೆದ ಬಾರಿ ಮೈತ್ರಿ ಆಗುವಂತಹ ಸಂದರ್ಭದಲ್ಲಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗುವಂತಹ ಸಂದರ್ಭದಲ್ಲಿ ಧವಳಗಿರಿ ನಿವಾಸದಲ್ಲಿ ರಾಜ್ಯ ನಾಯಕರು ಸೇರಿದ್ರು. ಅದಾದ ನಂತರ ಬಣ ಬಡಿದಾಟ ಹೆಚ್ಚಾಯಿತು. ಅದಾದ ನಂತರ ಯಾರೂ ಸಹ ಧವಳಗಿರಿ ನಿವಾಸಕ್ಕೆ ಆಗಮಿಸ್ತಾ ಇರಲಿಲ್ಲ. ಆದ್ರೆ ಇದೀಗ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಆಗಮಿಸ್ತಾ ಇರುವಂತಹ ಕಾರಣದಿಂದ ಎಲ್ಲಾ ನಾಯಕರು ತಮ್ಮ ಮುನಿಸನ್ನ ಮರೆತು ಎಲ್ಲವನ್ನೂ ಸಹ ಭಿನ್ನಾಭಿಪ್ರಾಯವನ್ನ ಸಹ ಬದಿಗಿಟ್ಟು ಇವತ್ತು ಧವಳಗಿರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ಎಲ್ಲಾ ನಾಯಕರು ಸಹ ಇವತ್ತು, ಪ್ರಮುಖ ನಾಯಕರು ಸಹ ಇವತ್ತು ಆಗಮಿಸಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಷ್ಟ್ರೀಯ ನಾಯಕರ ಆಗಮನದಿಂದ ರಾಜ್ಯ ಬಿಜೆಪಿ ನಾಯಕರ ಸಹ ಒಗ್ಗಟ್ಟು ಸಹ ಇದೀಗ ಮೂಡ್ತಾ ಇರುವಂತದ್ದು ಅಂತ ಹೇಳ್ಬೋದು ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.